ಉಪಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ದಾವಣಗೆರೆಯಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪನವರು ಮತ್ತು ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರ ಹೆಸರನ್ನು ಘೋಷಣೆ ಮಾಡಿದೆ, ಯುಗಾದಿ ಅಂತ ಘೋಷಣೆ ಮಾಡಿದೆ. ಆದರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಮಾತ್ರ ಅಭ್ಯರ್ಥಿಗಳ ಫೈನಲ್ಗೆ ತಿಣುಕಾಡ್ತಾ ಇದೆ. 136+4 ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರುವಂತಹ ಮತದಾರರಿಗೆ 140 ಸ್ಥಾನಗಳನ್ನು ಗಳಿಸಿ ಒಂದು ಆಡಳಿತ ನಡೆಸೋದಕ್ಕೆ ತಿಣುಕಾಡ್ತಾ ಇದ್ದಾರೆ ಇವರು ಅಂತಂದರೆ ಇವರು ಯಾವ ರೀತಿ ರಾಜ್ಯವನ್ನು ನಡೆಸ್ತಾರೆ? ಇವರು ಇನ್ನು 2 ವರ್ಷ ಇದೆ ಚುನಾವಣೆಗೆ. ಈಗಲೇ 3 ವರ್ಷಗಳ ಕಾಲ ಇವರು ಆಡ್ತಾ ಇರುವಂತಹ ಆಟಗಳನ್ನು ನೋಡ್ತಾ ಇದ್ದರೆ 2028ಕ್ಕೆ ಕಾಂಗ್ರೆಸ್ ಪಕ್ಷ 25-30 ಸ್ಥಾನಗಳು ಗಳಿಸೋದು ಕಷ್ಟ. 25-30 ಸ್ಥಾನಗಳು ಗಳಿಸೋದು ಕಷ್ಟ. ಇವರಿಗೆ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಏನು ಭ್ರಷ್ಟಾಚಾರ ಕಾಣುತ್ತೆ, PCM ಪೋಸ್ಟ್ಗಳು ಹಚ್ತಾರೆ, ಹೋರಾಟ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಅಧಿಕಾರಕ್ಕೆ ಬಂದಾಗ ಕುರ್ಚಿಯ ಕಲಾಟೆನಲ್ಲಿ ನಾನು ಕುರ್ಚಿ ಮೇಲೆ ಕುತ್ಕೊಬೇಕು, ನಾನು ಕುರ್ಚಿ ಮೇಲೆ ಕುತ್ಕೊಳ್ಬೇಕು ಅಂತ ಎಳೆದಾಡ್ತಾರೆ. ಈ ಬೈ ಎಲೆಕ್ಷನ್ ಬಾಗಲಕೋಟೆ ಮತ್ತು ದಾವಣಗೆರೆ ಬೈ ಎಲೆಕ್ಷನಲ್ಲಿ ಗೆಲ್ಲೋರು ಯಾರು? ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬಡ ಬಡಿದಾಟ ನೋಡ್ತಾ ಇದ್ದರೆ ಬಹುಶಃ 20-30 ಸಾವಿರ ಲೀಡಿಂಗಲ್ಲಿ BJP ಗೆಲ್ಲುತ್ತೆ. ಇಲ್ಲಿ ಬಾಗಲಕೋಟೆಯಲ್ಲಿ ಏನು ಶಿವಾಜಿಯ ಪ್ರತಿಮೆ ಮೆರವಣಿಗೆ ಗಲಾಟೆಯನ್ನು ಇಟ್ಕೊಂಡು BJP ಆಗಲೇ ಗೆದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇನ್ನೂ ನಿದ್ದೆಯಿಂದ ಎದ್ದೇ ಇಲ್ಲ. ಇವರ ಕುರ್ಚಿ ಗಲಾಟೆ, ನಾವು ಬಿಟ್ಕೊಡಿ, ನೀವು ಬಿಟ್ಕೊಡಿ ಅಂತ ಅವರು, ನಾವು ಬಿಟ್ಕೊಡಲ್ಲ ಅಂತ ಇವರು ಬಡದಾಟಗಳು, ಬಾಯಿಗೆ ಸಿಗ್ದಂಗೆ ಮಾತನಾಡ್ತಾರೆ. ಈ ಬೈ ಎಲೆಕ್ಷನ್ ದಿಕ್ಸೂಚಿ ಆಗ್ತಾ ಇದೆಯಾ? 100% ಆಗುತ್ತೆ. ಈ ಬೈ ಎಲೆಕ್ಷನ್ 2ರಲ್ಲೂ BJP ಗೆಲ್ಲುವಂಥ ಸಾಧ್ಯತೆಗಳು ಕಾಣ್ತಾ ಇರುವಂಥದ್ದು. ಇಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಶಾಮನೂರು ಶಿವಶಂಕರಪ್ಪನವರು ನಿರಂತರವಾಗಿ ಗೆಲ್ತಾ ಇದ್ದಂಥ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಅಭೂತಪೂರ್ವವಾದಂತಹ ಜಯವನ್ನು ಗಳಿಸುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷ ಇನ್ನು ಅಭ್ಯರ್ಥಿಗಳ ಆಯ್ಕೆಯಲ್ಲಿದೆ. ಬಹಿರಂಗವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾರರಿರುವಂತಹ ಮುಸಲ್ಮಾನರು. ನಿನ್ನೆ ದಿವಸ ಅವ್ರು ಯಾರೋ ಹೇಳ್ತಿದ್ರು, ಇಲ್ಲಿ 52 ಮಸೀದಿಗಳಿದ್ದಾವೆ, ನಾವು ನಿರ್ಣಯ ಮಾಡಿದ್ದೆ, ನಮ್ಮಲ್ಲಿ ಒಗ್ಗಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅವರು ಕೇಳ್ತಾ ಇದ್ದಾರೆ, ನಮಗೊಂದ್ಸರಿ ವೋಟ್ ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಸಮಾಧಾನ ಮಾಡಬೇಕಾಗಿದ್ದಂಥದ್ದು ಯಾರು? ಇದೇ ಮಲ್ಲಿಕಾರ್ಜುನ್ ರವರು ಜಮೀರ್ ಅಹಮದ್ ಖಾನ್ ರವರ ಬಗ್ಗೆ ಒಂದು ಹೇಳಿಕೆ ಕೊಡ್ತಾರೆ. ಜಮೀರ್ ಅಹಮದ್ ಖಾನ್ ಅವರು ಒಂದು ಕ್ಷೇತ್ರದ ಶಾಸಕರಲ್ಲ, ಅವರು 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಇರುವಂತಹ ಮುಸಲ್ಮಾನರ ರಾಜ್ಯ ಮಟ್ಟದ ನಾಯಕ, ರಾಷ್ಟ್ರ ಮಟ್ಟದ ನಾಯಕ. ಅಂತಹ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ ಮಲ್ಲಿಕಾರ್ಜುನ್ ಅವರು ಯೋಚಿಸಿ ಮಾತನಾಡಬೇಕಾಗಿತ್ತು. ಇಲ್ಲಿ ಸ್ಥಳೀಯವಾಗಿ MLC ಆಗಿರುವಂಥ ಜಬ್ಬರ್ ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ ಯೋಚಿಸಿ ಮಾತನಾಡಬೇಕಾಗಿತ್ತು. ಅವರ ತಂದೆಯವರು ಇರುವವರೆಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಿಗಿ ಇತ್ತು. ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಿಗಿ ಇತ್ತು. ಈಗೇನಾಗಿದೆ? ಕೊಡ್ತಾ ಇರುವಂತಹ ಹೇಳಿಕೆಗಳು, ಕೊಡ್ತಾ ಇರುವಂತಹ ಲೂಸ್ ಟಾಕ್ಗಳು ಏನಾಗ್ತಾ ಇದೆ? ಒಂದು ಕಡೆ ಕಾಂಗ್ರೆಸ್ ಪಕ್ಷ ದಾವಣಗೆರೆ ಜಿಲ್ಲೆಯಲ್ಲಿ ಹಿಡಿತವನ್ನು ಕಳ್ಕೊಳ್ತಾ ಇದೆ. ಮುಂದಿನ 2028ರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಕಂಪ್ಲೀಟ್ ವಾಶ್ಔಟ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂಥದ್ದು. ಎಲ್ಲ ಲಕ್ಷಣಗಳು. ಇನ್ನು 2 ವರ್ಷ ಟೈಮ್ ಇದೆ. 2 ವರ್ಷ ಟೈಮ್ನಲ್ಲಿ ಇವರು ಬದಲಾವಣೆ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ಇವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಒಂಥರ ಇರ್ತಾರೆ, ಅಧಿಕಾರಕ್ಕೆ ಬಂದಾಗ ಮತ್ತೊಂದು ಥರ ಇರ್ತಾರೆ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರು ಏನು BJP ಅಭ್ಯರ್ಥಿಯಾಗಿ ಘೋಷಣೆ ಆಗಿದೆ. ಕಾಂಗ್ರೆಸ್ನಲ್ಲಿ ಇನ್ನೂ ಘೋಷಣೆ ಆಗಿಲ್ಲ. ಇವರು ಇನ್ನೂ ಅಖಾಡಕ್ಕೆ ಇಳಿದೇ ಇಲ್ಲ. ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಭಾರತೀಯ ಜನತಾ ಪಕ್ಷದವರು ಮನೆಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ. 2,10,000 ವೋಟಿಂಗ್ ಇರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆಗೆ ಹೋಗಿ ಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ. ಕಳೆದ ಬಾರಿ ಅಜಯ್ ಕುಮಾರ್ ಅವರು ಸ್ಪರ್ಧೆ ಮಾಡಿದ್ರು. ಅವರು ಟಿಕೆಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಕನ್ಫರ್ಮ್ ಆಗಿಲ್ಲ. ಆದರೂ ಸಹ ಕರಪತ್ರಗಳನ್ನು ತೆಗೆದುಕೊಂಡಾಗಿ ಈ ಬಾರಿ BJPಗೆ ವೋಟ್ ಹಾಕಿ ಅಂತ ಕೇಳ್ತಾ ಇದ್ದಂತಹ ನಾವು ನೋಡ್ತಾ ಇದ್ದೀವಲ್ಲ. ಇಲ್ಲಿ
ಭಾರತೀಯ ಜನತಾ ಪಕ್ಷ ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚೆ ಅಖಾಡಕ್ಕೆ ಇಳಿದಿದೆ. ಇನ್ನು ಕಾಂಗ್ರೆಸ್ ಪಕ್ಷ ನಿದ್ದೆಯಿಂದ ಎದ್ದಿಲ್ಲ. ಇವ್ರು ತಿಳ್ಕೊಂಡಿದ್ದಾರೆ ನಾವು ಆಡಳಿತಾರೂಢ ಪಕ್ಷ ಇದ್ದೀವಿ, ಸರ್ಕಾರ ನಮ್ಮದೇ ಇದೆ, ನಾವು ಬರ್ತೀವಿ, ನಾವು ಮಾಡ್ತೀವಿ ಅಂತ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷವನ್ನು ಕಟ್ಟಬೇಕು, ಯಾವ ರೀತಿ ಪಕ್ಷವನ್ನು ಕಟ್ಟಬೇಕು, ಯಾವ ರೀತಿ ಪಕ್ಷವನ್ನು ಮುನ್ನಡೆಸಬೇಕು, ಯಾವ ರೀತಿ ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು, ಪ್ರಾಮಾಣಿಕ ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕು ಅನ್ನೋದು ಪರಿಜ್ಞಾನವೇ ಇಲ್ಲ. ಇವಕ್ಕೆ ಪರಿಜ್ಞಾನವೇ ಇಲ್ಲ. ಅವಕಾಶ ಕೊಟ್ಟಿರೋದನ್ನು ಬಳಸ್ಕೊಳ್ಬೇಕಲ್ಲ. ಇತಿಹಾಸ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಪಕ್ಷ ಅಂತೀವಿ. ನಿಮಗೆ ಒಂದು ಸಂಘಟನೆ ಮಾಡುವಂತಹ ಶಕ್ತಿ ಇಲ್ಲ. ನಿಮಗೆ ಕುರ್ಚಿ ಕದನ, ಕುರ್ಚಿ. ಇದು ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳನ್ನು ತೋರಿಸ್ತಾ ಇರುವಂಥದ್ದು. ಈ ಎರಡೂ ಬೈ ಎಲೆಕ್ಷನಲ್ಲಿ BJP JDS ಮೈತ್ರಿಕೂಟ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ. ಅವರು ಗೆಲ್ಲುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇಲ್ಲಿ ದಾವಣಗೆರೆಯಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪನವರಿಗೆ ಕೊಟ್ಟಿದ್ದಾರೆ. ಅವರು ಹಿಂದುಳಿದ ವರ್ಗದಿಂದ ಬಂದಂತಹ ವ್ಯಕ್ತಿ, ಅವರಿಗೆ ಕೊಟ್ಟು ಒಳ್ಳೆಯ ಚೆಕ್ಮೇಟನ್ನು ಕೊಟ್ಟಿರುವಂಥದ್ದು. ಈಗ ಕಾಂಗ್ರೆಸ್ ಪಕ್ಷದಿಂದ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ, ಇದು ಇವತ್ತು ಘೋಷಣೆ ಮಾಡ್ತಾರಾ, ನಾಳೆ ಘೋಷಣೆ ಮಾಡ್ತಾರಾ, ಅದು ಕಾದು ನೋಡಬೇಕು. ಆದರೆ ಒಂದಂತೂ ಸತ್ಯ, ಕಾಂಗ್ರೆಸ್ ಪಕ್ಷ ತನ್ನ ಹಿಡಿತವನ್ನು ಕರ್ನಾಟಕದಲ್ಲಿ ಕಳ್ಕೊಳ್ತಾ ಇದೆ. ಇವರ ಆಂತರಿಕ ಜಗಳದಿಂದಾಗಿ 140 ಸ್ಥಾನಗಳನ್ನು ಕೊಟ್ಟಿದ್ದಂತಹ ಜನರಿಗೆ ಭ್ರಮ ನಿರಸನವಾಗ್ತಾ ಇದೆ. ಅರ್ಥ ಮಾಡ್ಕೊಳ್ಳೋದಂತ ಇವ್ರಿಗೆ ಹಣೆಯಲ್ಲಿ ಬರೋದಿಲ್ಲ, ಇವ್ರಿಗೆ ಅದು ಬೇಕಾಗೂ ಇಲ್ಲ. ನೆಕ್ಸ್ಟ್ ಆತ್ಮಾವಲೋಕನ ಮಾಡ್ಕೊಳ್ತಾರೆ. 2018ರಲ್ಲಿ ಮಾಡ್ಕೊಂಡ್ರಲ್ಲ, 78 ಸ್ಥಾನ ಬಂದಮೇಲೆ ಆತ್ಮಾವಲೋಕನ ಮಾಡಿಕೊಂಡು JDS ಪಕ್ಷದೊಂದಿಗೆ ಹೋಗಿ ನೀವು ಮುಖ್ಯಮಂತ್ರಿ ಆಗಿ ಅಂತೇಳಿ ಬಿಟ್ಕೊಟ್ರಲ್ಲ, ಆ ರೀತಿ 2028ಕ್ಕೂ ಸಹ 10 ವರ್ಷಗಳ ನಂತರ ಅದೇ ರೀತಿಯಾದಂತಹ ಆತ್ಮಾವನ ಮಾಡಿಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳ್ಕೊಂಡು ನೆಕ್ಸ್ಟ್ ಪಕ್ಷವನ್ನು ನಾವು ಕಟ್ತೇವೆ ಅಂತೇಳಿ ಅವರು ಹೋಗ್ತಾರೆ. ಇಷ್ಟೇ ಇವ್ರ ಹಣೆ ಬರಹ. ಇಷ್ಟೇ. ನಾವು ಹಿಂದೆನೂ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಕಾಂಗ್ರೆಸ್ ಪಕ್ಷ ಹಿಡಿತವನ್ನು ಕಳ್ಕೊಳ್ತಾ ಇದೆ, 25ರಿಂದ 30 ಸ್ಥಾನಗಳಿಗೆ ಕುಸಿಯುತ್ತೆ ಅಂತ ಹೇಳಿದೆ. ಇವತ್ತು ಅದನ್ನೇ ಹೇಳ್ತಾ ಇರುವಂಥದ್ದು. ಇವತ್ತು ನಾವು ಕಾಂಗ್ರೆಸ್ ಪಕ್ಷ, BJP ಪಕ್ಷ, JDS ಪಕ್ಷ ಅಂತ ಹೇಳ್ತಾ ಇಲ್ಲ. ಈ ರಾಜ್ಯದ ಜನತೆ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರವನ್ನು ಕರೆಕ್ಟಾಗಿ ಮಾಡಿ, ನಿಮ್ಮ ಆಟಗಳಿಗೆ ಜನರನ್ನು ಬಲಿ ಕೊಡೋಕೆ ಹೋಗಬೇಡಿ. ನೀವು 28ಕ್ಕೆ ಬರ್ತಿರೋ 28ಕ್ಕೆ ಬರೋದಿಲ್ಲೋ, ಬೈ ಎಲೆಕ್ಷನಲ್ಲಿ ಗೆಲ್ತಿರೋ ಬಿಡ್ತಿರೋ ಅದು ಪ್ರಶ್ನೆ ಅಲ್ಲ. ಆದರೆ ಇರುವಂಥ 2 ವರ್ಷದ ಅವಧಿಯಲ್ಲಾದರೂ ಸರಿಯಾಗಿ ಜನರಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಿ, ಜನರಿಗೆ ನ್ಯಾಯ ಕೊಡುವಂತಹ ಕೆಲಸ ಮಾಡಿ. ಅದು ಬಿಟ್ಬಿಟ್ಟು ನೀವು ಅವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಹೇಳೋದು, ಇದನ್ನು ಮಾಡಿಕೊಂಡು ಎಲ್ಲಿಯವರೆಗೂ ಕಾಲ ನೂಗ್ತೀರಿ? ಇದು ಕಾಂಗ್ರೆಸ್ ಪಕ್ಷದ ಇವತ್ತಿನ ದಯನೀಯ ಸ್ಥಿತಿ. ಕರ್ನಾಟಕದಲ್ಲಿ ಮುಂದೆ 2028ಕ್ಕೂ ಅವಕಾಶವನ್ನು ಕಳ್ಕೊಂಡ್ರೆ ನೆಕ್ಸ್ಟ್ ಯಾವತ್ತಿಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ. ನಿಷ್ಠಾವಂತ ಕಾರ್ಯಕರ್ತರನ್ನು ಗುರುತಿಸೋದಿಲ್ಲ, ಹೊಸಬರನ್ನ ತಗೊಳ್ಳೋದಿಲ್ಲ. ಇವತ್ತು ನೋಡಿ, ಕರ್ನಾಟಕದಲ್ಲಿ 140 ಸ್ಥಾನಗಳನ್ನು ಗಳಿಸ್ಕೊಂಡ್ರೂ ಸಹ ಇವ್ರಿಗೊಂದು ಆಡಳಿತ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂತಂದರೆ ನಾವು ಏನಂತ ಅರ್ಥೈಸ್ಕೊಳ್ಬೇಕು? ಬೈ ಎಲೆಕ್ಷನ್ನು ಏನು ಏಪ್ರಿಲ್ 9ನೇ ತಾರೀಕು ಎಲೆಕ್ಷನ್ ಇದೆ. ಎಲೆಕ್ಷನ್ ಈ ನಾಮಿನೇಷನ್ ಪ್ರಾರಂಭ ಆಗಿ 9ನೇ ತಾರೀಕುವರೆಗೂ ಇವರ ಆರ್ಭಟಗಳನ್ನು ನೋಡೋದು ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನೋಡ್ತೇವೆ. ಬಾಗಲಕೋಟೆಯಲ್ಲಿ ನೋಡ್ತೀವಿ. ತಂತ್ರಗಳನ್ನು ರೂಪಿಸ್ತಾರೆ, ಎಲ್ಲವನ್ನ ಮಾಡ್ತಾರೆ. ಹಣದ ಹೊಳೆಯನ್ನೇ ಹರಿಸ್ತಾರೆ. ಒಂದೊಂದು ಓಟಿಗೆ 5,000 ಹಂಚ್ತಾರೋ, BJP ಅವರು ಒಂದು 5,000 ಹಂಚ್ತಾರೋ, ಕಾಂಗ್ರೆಸ್ನವರು 5,000 ಹಂಚ್ತಾರೋ, ಮತ್ತು ಏನೇನು ಆಮಿಷಗಳನ್ನು ಒಡ್ತಾರೋ ಎಲ್ಲವನ್ನ ನೋಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇವರು ಹಾಳು ಮಾಡ್ತಾ ಇರೋದನ್ನು ಕಣ್ಣಾರೆ ನಾವು ನೋಡ್ತಾ ಇದ್ದೀವಿ. ಸಂವಿಧಾನ ಅಂತಾರೆ, ಪ್ರಜಾಪ್ರಭುತ್ವ ಅಂತಾರೆ. ಅದೇ ಸಂವಿಧಾನಕ್ಕೆ ಅಪಚಾರ ಮಾಡ್ತಾರೆ. ಮತಗಳನ್ನು ಖರೀದಿ ಮಾಡ್ತಾರೆ, ಜನರಿಗೆ ಹಣದ ಆಸೆಯನ್ನು ತೋರಿಸ್ತಾರೆ, ಆಮಿಷಗಳನ್ನು ಒಡ್ತಾರೆ, ಎಲ್ಲವನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಯಾವತ್ತಿಗೂ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.